4,500 ಕೋಟಿ ಹಣ ದುರುಪಯೋಗ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಶಿವಾನಂದ್ ನೀಲಣ್ಣವರ ಎಲ್ಲ ವಿಚಾರಣೆಗಳನ್ನು ಪರಿಗಣಿಸಿದ ನ್ಯಾಯಾಲಯ ಶಿವಾನಂದ್ ನೀಲಣ್ಣವರಿಗೆ 10 ದಿನಗಳ ಪೊಲೀಸ್ ಕಸ್ಟಡಿ ಮಂಜೂರು ಮಾಡಿದೆ ಎಂದು ಅವರ ಪರ ವಕೀಲ ಮಂಜುನಾಥ್ ಜಿಎಸ್ ತಿಳಿಸಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇರೆ ರಾಜ್ಯಗಳಲ್ಲಿ ವ್ಯವಹಾರ ವಿಸ್ತಾರವಾಗಿರುವ ಹಿನ್ನೆಲೆ ಹಾಗೂ ಸಿಐಡಿ ತನಿಖೆಗೆ ಹಾಜರಾಗಬೇಕಿರುವುದರಿಂದ ಕಸ್ಟಡಿ ಅವಧಿ ವಿಸ್ತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಆರೋಪಿಗೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಎಂದು ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ ಎಂದು ವಕೀಲರು ತಿಳಿಸಿದರು. ಪ್ರಕರಣದಲ್ಲಿ ಕೆಪಿ ಆಕ್ಟ್ ಸೆಕ್ಷನ್ 21 ಉಪವಿಭಾಗ 1 ಮತ್ತು 2ರ ಅಡಿ ಹಾಗೂ ಬಿಎನ್ಎಸ್ನ ಮೋಸಗಾರಿಕೆ ಸಂಬಂಧಿತ ಕಲಂಗಳಿಂದ ಎಫ್ಐಆರ್ ದಾಖಲಾಗಿದೆ. ಸುಮಾರು 34,000 ಜನರಿಂದ ಠೇವಣಿ ಸಂಗ್ರಹಿಸಲಾಗಿದೆ ಹಾಗೂ ಸಾವಿರಾರು ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಎಂದು ಪೊಲೀಸರು ಆರೋಪಿಸಿದ್ದಾರೆ ಎಂದು ಮಂಜುನಾಥ್ ಹೇಳಿದರು. ಠೇವಣಿದಾರರು ಭಯಪಡುವ ಅಗತ್ಯವಿಲ್ಲ, ಎಲ್ಲವೂ ಕಾನೂನುಬದ್ಧವಾಗಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಪರಿಹಾರ ಸಿಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈಗಷ್ಟೇ ನಮ್ಮ ಶಿವಾನಂದ್ ನೀಲಣ್ಣವರನ್ನ ಸೆಕೆಂಡ್ DJ ಅವ್ರ ಮುಂದೆ ನ್ಯಾಯಾಧೀಶ ಮುಂದೆ ಹಾಜರು ಮಾಡಿದರು. ಎಲ್ಲ ವಿಚಾರಗಳನ್ನ ಪ್ರಸ್ತುತಪಡಿಸಿದ ಮೇಲೆ ಅವರಿಗೆ 10 ದಿನಗಳ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು CBI ಮುಂದೆ ಹಾಜರಾಗಬೇಕು ಮತ್ತು ಇತರೆ ಸ್ಟೇಟ್ಗಳು ಇತರ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತಾರವಾಗಿದ್ದರಿಂದ ಅಲ್ಲೂ ಕೂಡ ತನಿಖೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಶಿವಾನಂದ್ ನೀಲಣ್ಣವರಿಗೆ ಎಲ್ಲ ರೀತಿಯ ವೈದ್ಯಕೀಯ ಸವಲತ್ತು, ಯಾವುದೇ ರೀತಿಯ ಹ್ಯಾರಾಸ್ಮೆಂಟು, ಯಾವುದೇ ರೀತಿಯ ಅದಕ್ಕೆ ಪನಿಷ್ಮೆಂಟ್ ಕೊಡಬಾರ್ದು ಅಂತ, ಯಾವುದೇ ಟಾರ್ಚರ್ ಮಾಡಬಾರ್ದು ಅಂತ ಕ್ಲಿಯರ್ ಕಟ್ಟಾಗಿ ಅವರು ಸಾಹೇಬರು ಮಾನ್ಯ ನ್ಯಾಯಾಧೀಶರು ಕ್ಲಿಯರ್ ಕಟ್ಟಾಗಿ ಆರ್ಡರ್ ಮಾಡಿದ್ದಾರೆ. ಎಸ್, 10 ದಿನಕ್ಕೆ. ನಾವು 5 ದಿನಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದೋ. ಅವರು ಆಮೇಲೆ ಬೇರೆ ರಾಜ್ಯಗಳಿಗೂ ಹೊರ ರಾಜ್ಯಗಳು ಕೂಡ ಇದು ವಿಸ್ತರಿಸಿದೆ, ಹೊರ ರಾಜ್ಯಗಳು ಕೂಡ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ 10 ದಿನಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಅವರ ವರದಿ ಪ್ರಕಾರ ನೋಡಿ, ಇದು KPA ಆ್ಯಕ್ಟಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1, 2 ಆ ಪ್ರಕಾರ ಮತ್ತು BNS ಅಲ್ಲಿ ಮೋಸಗಾರಿಕೆ ಪ್ರಕಾರ ಅವರು FIR ರಿಜಿಸ್ಟರ್ ಆಗಿದೆ. ಅವರ ಕ್ಲೈಮ್ ಮಾಡೋದು ಆಲ್ಮೋಸ್ಟ್ 34,000 ಜನಗಳಿಂದ ಠೇವಣಿ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 1,000 ಕೋಟಿಗೆ ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಠೇವಣಿದಾರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲದೂ ಕೂಡ ಕಾನೂನುಬದ್ಧವಾಗಿದೆ. ಅವರು ಸೈಲೆಂಟ್ ಆಗಿರಿ, ತಾವು ಸಹಕರಿಸಿ, ನಮಗೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೂ ಪರಿಹಾರ ಸಿಗುತ್ತೆ. ಠೇವಣಿದಾರ 34,000 ಹೋಗ್ತಾ ಇದೆ. ಆಲ್ರೆಡಿ ಇವತ್ತು ಮಧ್ಯಾಹ್ನ ಫೈಲ್ ಮಾಡ್ತೀವಿ. ಕ್ವಾಶ್ ಮತ್ತು ಬೇಲ್ಗೋಸ್ಕರ ಎರಡಕ್ಕೂ ಮಾಡ್ತೀವಿ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಪ್ರತಿಕ್ರಿಯಿಸಿದವರು, ಇಂದೇ ಮಧ್ಯಾಹ್ನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೇವೆ ಎಂದು ಹೇಳಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.